ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ಬಗ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಒಂದು ಕಡೆಗೆ ಸಾಧನೆ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯ ಸರ್ಕಾರ ದೊಡ್ಡದ ಸಮಾವೇಶ ಮಾಡಿದೆ. ಅದೇ ಸಂದರ್ಭದಲ್ಲಿ ಅದರ ವಿರೋಧ ಪಕ್ಷ BJP ಅದು ಸಹ ಏನು ಸಾಧನೆ ಇದೆಂಥ ಸಾಧನೆ? ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದಷ್ಟೇ ಉಸಿರಾಡುತ್ತಿದೆ. ಇದನ್ನು ಜನರಿಗೆ ತೋರಿಸಲು ಸಾಧನಾ ಸಮಾವೇಶ ಹಮ್ಮಿಕೊಂಡಿದೆ. ಉಳಿದಂತೆ ಸರ್ಕಾರ ಸತ್ತು ಹೋಗಿದೆ ಅಂಥೇಳಿ ವಿಜೇಂದ್ರ ಅವರು ಇವರ ವೈಫಲ್ಯತೆಗಳ ಬಗ್ಗೆ ಇಲ್ಲಿವರೆಗೆ ಈ 3 ವರ್ಷಗಳ ಆಳದಲ್ಲಿ ಏನು ಮಾಡಿದ ಕಾಂಗ್ರೆಸ್ ಜನರಿಗೆ ಎಷ್ಟು ಹೋಗಿ ಮುಟ್ತು, ಗ್ಯಾರಂಟಿ ಬಂದರೆ ಉಸಿರಾಟ ಮಾಡಲಿಕ್ಕೆ ಉಳಿದೆಲ್ಲ ಇಲ್ಲಿ ಭ್ರಷ್ಟಾಚಾರದ ಎಲ್ಲಿ ಹಗರಣಗಳು ನಡೀತಾ ಇದ್ದಾವ. ಅದೇ ಕಾಲಕ್ಕೆ ಮುಡಾ ಹಗರಣ ಅಂತ ದೊಡ್ಡ ಹಗರಣ ಹೋಗಿದೆ. ನಮ್ಮ ವಾಲ್ಮೀಕಿ ಸಮುದಾಯದ ಹಣವನ್ನು ಕದ್ದಿದ್ದಾರೆ. ಅನೇಕ ಆರೋಪಗಳು. ಮತ್ತು ನಮ್ಮ SC ST ದುಡ್ಡನ್ನು ಈ ಗ್ಯಾರಂಟಿಗೆ ಬೆಳೆಸ್ಕೊಂಡಿದ್ದಾರೆ. ಸಾಕಷ್ಟು ಹಾನಿಯನ್ನು ಮಾಡಿದ್ದಾರೆ. ಇವರಿಂದ ಏನಾಗಿಲ್ಲ, ಜನಸಾಮಾನ್ಯ ಕೆಲಸ ಆಗಿಲ್ಲ. ಜನಗಳು ಇವತ್ತು ಸೋತೋಗ್ಯಾರ. ಇವತ್ತಿನ ಈ ತುಟ್ಟಿ ಮಾರ್ಕೆಟ್ಗೆ ಅಥವಾ ಈ ಒಂದು ಬೆಲೆ ಏರಿಕೆಗೆ ಇವರು ಕಾರಣರು ಅನ್ನುವಂಥ ವಾದವನ್ನು ನಮ್ಮ BJPಗರು ಮಾಡ್ತಾ ಇದ್ದಾರೆ. ಅವ್ರ ದೃಷ್ಟಿಯಲ್ಲಿ ಸರಿ, ತಪ್ಪಂತಲ್ಲ. ಅದೇ ಕಾಲಕ್ಕೆ ನಮ್ಮ R ಅಶೋಕ್ ಅವರು ಈ ಇಷ್ಟೆಲ್ಲ ನೀವು ಸಾಧನೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಸಾಲ ಎಷ್ಟು ಮಾಡಿದ್ದೀರಪ್ಪ ನೀವು? ರಾಜ್ಯದ ಸಾಲದ ಹೊರೆ 8 ಲಕ್ಷ ಕೋಟಿ ದಾಟಿದೆ. 8 ಲಕ್ಷ ಕೋಟಿ ದಾಟಿದೆ. 2025-26ನೇ ಸಾಲಿನ ಬಜೆಟಲ್ಲಿ ಮತ್ತೆ 1.50 ಲಕ್ಷ ಕೋಟಿ ಸಾಲ ಎತ್ತಲು ಮುಂದಾಗಿದ್ದೀರಿ. ಎಷ್ಟು? 1.50 ಲಕ್ಷ ಕೋಟಿ. ಪ್ರತಿ ಕನ್ನಡಿಗನ ಮೇಲೆ ತಲೆಯ ಮೇಲೆ 1 ಲಕ್ಷಕ್ಕೂ ಹೆಚ್ಚು ಸಾಲದ ಹೊರೆ ಬೀಳಲಿದೆ. ಇದನ್ನು ಸಂಪ್ರದಿಸೋದಕ್ಕಾಗಿ ಸಮಾವೇಶವೇ ಅಂತ R ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮತ್ತು ಮುಂದುವರೆದು ಹೇಳ್ತಾರೆ ಅವರು, ರಾಜ್ಯದ ವಿದ್ಯುತ್ ಕಂಪನಿಗಳು ಒಟ್ಟು 42,750 ಕೋಟಿ ಸಾಲದಲ್ಲಿ ಮುಳುಗಿವೆ. ಸಾಲದಲ್ಲ, 42,750 ಕೋಟಿ. ಬೆಸ್ಕಾಂ ಒಂದರಿಂದರೆ 6,211 ಕೋಟಿ ಬಾಕಿ ಇದೆ. ಇನ್ನೂ ಎಷ್ಟೆಷ್ಟು ಇದ್ದಾವೆ ಇವೆಲ್ಲ? ಇದು ಸಾಧನೆನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನೀವೇನು ಸಾಧನೆ ಮಾಡಿದ್ರಪ್ಪ? ನೌಕರಿ ಎಷ್ಟು ದಿನಕ್ಕೆ ಕೊಟ್ಟಿರಿ? ಎಲ್ಲರಿಗೂ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ್ರಿ ಸಿದ್ದರಾಮಯ್ಯನವರ. ಇನ್ನೂ ಒಂದು ಗ್ಯಾರಂಟಿ ಒಂದು ಹೇಳ್ತಾ ಹೊರಟಿದ್ದೀರಿ. ಇಲ್ಲೇ 2.84 ಲಕ್ಷ ಜನ ಇವತ್ತು ನಿರುದ್ಯೋಗಿಗಳಿದ್ದಾರೆ. ಲೈಕ್ ಆನ್ ರೆಕಾರ್ಡ್. ನೀವು ಎಷ್ಟು ಜನ ಕೊಟ್ಟರೆ ಉದ್ಯೋಗಿ 3 ವರ್ಷ ಅಂದರೆ ಕೇವಲ 8,157 ಜನರಿಗೆ ಮಾತ್ರ ಉದ್ಯೋಗ ಕೊಟ್ಟಿದ್ರಿ. ಏನು ಸಾಧನೆ ನಿಮ್ಮದು? ಸುಮ್ಮನೆ ಸಾಧ್ಯ ಅಂತ ಹೇಳ್ತಾ ಇದ್ದೀರಿ ಅಂಥೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಸರಿಯಾಗಿದೆ ವಾದ ಮಾಡುವಂಥದ್ದು BJPದು. ಅದೇ ಕಾಲಕ್ಕೆ ನಮ್ಮ ಇನ್ನೊಂದು ವಿರೋಧ ಪಕ್ಷ ಅದೇ ಕಾಲಕ್ಕೆ ಈ ಸಲ 70-80 ಶಾಸಕರಿಗೆ ಎದುರುಬರುವಂಥ ಗುರಿ ಇಟ್ಕೊಂಡಂಥ JDS ನಮ್ಮ ಕುಮಾರಸ್ವಾಮಿಗಳು ಅವರು ಸಹಿತ ಈ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸರ್ಕಾರಿ ಮಾಹಿತಿ ಮುಚ್ಚಿಟ್ಟಿದೆ ಅಂತೇಳಿ ಭಾಳ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ. ರೈತರ ಪಾಪ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಿಂದಾಗಿ ಆಯಿತು ಅಂತೇಳಿ ಈ ಮಾತನ್ನು ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. 5,394 ಜನ ಆತ್ಮಹತ್ಯೆ ಮಾಡಿಕೊಂಡ್ರು. ಅದೇ ಕಾಲಕ್ಕೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿ ಪ್ರಕಾರ ರಾಜ್ಯದಲ್ಲಿ 2023ರಲ್ಲಿ 2,423 ಮತ್ತು 2024ರಲ್ಲಿ 2,971 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಒಟ್ಟು ಈ ಅವಧಿಯಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಇದಕ್ಕೇನಪ್ಪ ನಿಮ್ಮಲ್ಲಿ ಅಂತೇಳಿ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. BJP ಮತ್ತು ಕಾಂಗ್ರೆಸ್ ಏನಪ್ಪ ಇದು ಸಮಾವೇಶ? ಏನು ದೊಡ್ಡ ಮಾಡ್ಕೊಳ್ತಾ ಇದ್ದಾರೆ? ಆದಾಗ ಗ್ಯಾರಂಟಿ ಭೂಮಿ ಮಾಡಿಕೊಟ್ಟಿವಿ, ಅದನ್ನು ಮಾಡಿಕೊಟ್ಟಿವಿ ಅಂತ ಹೇಳ್ತಾ ಇದ್ದಾರೆ. ಭ್ರಷ್ಟಾಚಾರ ತುಂಬಾಗಿದೆ ಎಲ್ಲ ಕಡೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ರೈತರಿಗೆ ಮಾರ್ಕೆಟ್ ಇಲ್ಲ, ರೈತರಿಗೆ ನೀರಿಲ್ಲ, ರೈತರಿಗೆ ಈಗ ಸಾಕಷ್ಟು ಹಾನಿಯನ್ನು ಅನುಭವಿಸಿದ್ದಾರೆ. ಅದಕ್ಕೆ ಪರಿಹಾರಗಳಿಲ್ಲ. ಏನು ಅಭಿವೃದ್ಧಿ ನಿಮ್ಮದು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಎಲ್ಲ ಈಗ ಒಟ್ಟಾಗಿ ವಿರೋಧ ಮಾಡುವಂಥದ್ದು 2022 ಚುನಾವಣೆಯ ತಯಾರಿ ಇವರು ನಡೆಸಿದರು. ಒಂದು ಕಡೆ ಕಾಂಗ್ರೆಸ್ಸಿಗರು, ಇನ್ನೊಂದು ಕಡೆ BJPಗರು, ಮತ್ತೊಂದು ಕಡೆ JDS ಅವರು ಎಲ್ಲರೂ ತಮ್ಮ ತಯಾರಿ. ಹೌದು, ನೀವು ಹಾನಿ ಮಾಡಿದ ಸರ್ಕಾರಕ್ಕೂ ಹೇಳ್ತಾ ಇದ್ದಾರೆ. ಸರ್ಕಾರ ನೀವೇನು ಮಾಡಿದ್ರಿ ನಿಮ್ಮ ಸಮಯದಲ್ಲಿ ಅಂತ ಅವರು ಕೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ
ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೆಲ್ಲ ಇರಲಿ. ಈಗ ಇರುವಂಥದ್ದು ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿರೋಧ ಪಕ್ಷದ ವಿರೋಧ ಮಾಡುವಂಥದ್ದು ಧರ್ಮ ಮಾಡಬೇಕಾಗಿದ್ದು ಮತ್ತು ಸತ್ಯಗಳಿಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ರೈತರ ವಿಷಯಕ್ಕೆ ಅವ್ರು ಹೇಳಿದ್ದು ಕುಮಾರಸ್ವಾಮಿ ಭಾಳ ಸತ್ಯ ಅದ. ಆದರೆ ಒಂದು ಮಾತ್ರ ಜ್ಞಾಪಿಸ್ಬೇಕಾಗ್ತದೆ, ಇಲ್ಲ ಯಾರದ್ದೇ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, JDS ಅವ್ರದ್ದೇ ಇರಲಿ, ಎಲ್ಲ ಕಾಲಕ್ಕೂ ರೈತರ ಆತ್ಮಹತ್ಯೆಗಳು ನಿಂತಿಲ್ಲ. BJP ರಾಷ್ಟ್ರ ಮಟ್ಟದಲ್ಲಿ ಇವತ್ತು ದೊಡ್ಡ ಸರ್ಕಾರವನ್ನು ರಕ್ಷಣೆ ಮಾಡಿದ. ವರ್ಷಕ್ಕೆ ಅವ್ರ ಬಜೆಟ್ದಲ್ಲಿ ಎಷ್ಟು ಇರ್ತದಪ್ಪ ಅಂದ್ರೆ 1,20,000 ಕೋಟಿಯೋ 1,30,000 ಕೋಟಿಯೋ ಅಥವಾ 2 ಲಕ್ಷ ಕೋಟಿ ತನಕ ರೈತರಿಗೆ ಇಟ್ಟಿರ್ತಾರೆ ಅವ್ರು ದುಡ್ಡನ್ನು. ಆದರೆ ಅಲ್ಲಿಯ ಅಧಿಕಾರಿಗಳ ಆಡಳಿತಕ್ಕಾಗಿ ಕೇವಲ ದೆಹಲಿಯ ಅಲ್ಲಿಯ ಮಿನಿಸ್ಟ್ರಿಗಳ ಆಡಳಿತ, ಅಲ್ಲಿ ಆಡಳಿತಕ್ಕೆ 15 ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ ಅನ್ನುವಂಥ ಆರೋಪಗಳಿದ್ದಾವೆ. 15 ಲಕ್ಷ ಕೋಟಿ ಬರೀ ಪೇಮೆಂಟು, ಮತ್ತೇನು ಇವರ ಪೊಲಿಟಿಕಲ್ ಪ್ರಚಾರಕ್ಕೂ ರಾಜಕೀಯ ಪ್ರಚಾರಕ್ಕೂ ಸರ್ಕಾರದಾಯಿತು, ಮಿನಿಸ್ಟರ್ಸ್ ಆಯಿತು, ಅಲ್ಲಿ ಅಧಿಕಾರ ಸರಿ ಪೇಮೆಂಟ್ ಆಯ್ತು. ಇದಿಷ್ಟ ಕೇಂದ್ರ ಸರ್ಕಾರದ 15 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಖರ್ಚಾಗಿ ಬಜೆಟಲ್ಲಿ ತೆಗೆದಿಟ್ಟಂಥ ಮಾತುಗಳು. ಅಂದ್ರೆ ರೈತರುಗಳೊಂದು 2 ಲಕ್ಷ ಕೋಟಿ ಎಲ್ಲಿ ಕೇವಲ ಅಲ್ಲಿಯ ದಿಲ್ಲಿಯ ಆಡಳಿತಶಾಹಿ ವರ್ಗ ಅದಲ್ಲ, ಅದರಲ್ಲಿ ಮಿನಿಸ್ಟರ್ಸ್ ಬಂದರು, ಅವರು ಬಂದರು. ಪ್ರತಿ ವರ್ಷ 15 ಲಕ್ಷ ಕೋಟಿ ರೂಪಾಯಿ. ನಾವು 50 ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚು ಕಡಿಮೆ ಬಜೆಟ್ ಖರ್ಚಿಗೆ ಇಟ್ಟಿರ್ತೀವಿ. ಶಿಕ್ಷಣಕ್ಕೆ ಕೊಡ್ತೀವಿ ನಾವು ಎಷ್ಟಪ್ಪ ಅಂತಂದ್ರೆ 1,20 ಅಥವಾ 1.5 ಲಕ್ಷ ಕೋಟಿ ರೂಪಾಯಿ. ಮತ್ತು ಆರೋಗ್ಯಕ್ಕೆ 1 ಲಕ್ಷ ಎಡಬಲ. ಇನ್ನು ಮನೆ ರಂಗಕ್ಕೆ ಎಷ್ಟು ಕೊಡ್ತಾ ಇದ್ದೀವಿ ಅಂದರೆ 80,000 60,000 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಅಂದರೆ ಇಡೀ ದೇಶದ ಎಲ್ಲರಿಗೂ ನಾವು ಖರ್ಚು ಮಾಡೋದು ಎಷ್ಟು, ಎಲ್ಲ ಗುಡಿಸಿ ಎಷ್ಟು ಆಗ್ತದೆ? 15 ಲಕ್ಷ ಕೋಟಿ ರೂಪಾಯಿ ಆಗ್ತದನಾ? ಶಿಕ್ಷಣಕ್ಕೆ 1 2 ಇಡ್ರಿ, ಆರೋಗ್ಯಕ್ಕೆ 1 2 ಲಕ್ಷ 4 ಆಯಿತು, ಮನೆ ರಂಗಕ್ಕೆ 1 ಲಕ್ಷ 5 ಲಕ್ಷ ಕೋಟಿ ರೂಪಾಯಿ ಮುಗೀತು. ಅದು ಕೇವಲ ಪೇಮೆಂಟು. ಮತ್ತೇನು ಇವರು ರೈಸಿದ ಜೀವನಕ್ಕೆ ಪೊಲಿಟಿಕಲ್ ಪಾರ್ಟಿಗಳು ಅಥವಾ ಈ ಒಂದು ಆಡಳಿತಶಾಹಿ ವರ್ಗಕ್ಕೆ, ಅಲ್ಲಿ ಆಡಳಿತಗಾರರಿಗೆ ಮತ್ತು BJPಯ ಮಿನಿಸ್ಟರ್ಸ್ ಎಲ್ಲರಿಗೂ, ಅಲ್ಲಿ ಕೇವಲ ಕೇಂದ್ರದ ಹೇಳ್ತಾ ಇದ್ದೀರಿ. ಇದು 15 ಲಕ್ಷ ಕೋಟಿ ರೂಪಾಯಿ ಖರ್ಚಾಗ್ತಾಯಿದೆ ಅಂತೇಳಿ ವರದಿಗಳಿಲ್ಲ. ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈಗ ಒಬ್ಬರನ್ನೊಬ್ಬರು ಆರೋಪ ಮಾಡ್ತಾ ಇದ್ದಾರೆ. 2022 ಬಂದು ಕರ್ನಾಟಕದ ಚುನಾವಣೆ ಗೆಲ್ಲಲೇಬೇಕಾಗಿದೆ ಮಾತಾಡ್ತಾ ಇದ್ದಾರೆ. ಅಡ್ಡಿಲ್ಲ ಮಾತಾಡಲಿ, ಆದರೆ ಖರ್ಚು ಮಾಡೋದು ರೈತರ ಮೇಲೆ ಆಗಿರ್ಬೋದು, ಅದೇ ಕಾಲಕ್ಕೆ ಶಿಕ್ಷಣಕ್ಕಾಗಿರ್ಬೋದು, ಆರೋಗ್ಯಕ್ಕಾಗಿರ್ಬೋದು, ಮತ್ತು ಉದ್ಯೋಗ ಸೃಷ್ಟಿ ಅಂತ ಹೇಳ್ತಾರೆ. ಮನೆ ರಂಗ ಒಂದಿಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ. ಮತ್ತೊಂದು ರಾಮ್ ಜಿ ಅಂತಂದುಬಿಟ್ರು. ಇದು 60-70 ಸಾವಿರ ಕೋಟಿ ರೂಪಾಯಿ ಕೊಡೋದ್ರಿಗೆ ತೊಂದರೆ ಆಗಲಿಕ್ಕಿತ್ತು. ಹಿಂದೆ UPA ಸರ್ಕಾರ ಇದ್ದಾಗ 1-1.5 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ಮನೆ ರಂಗಕ್ಕೆ ತೆಗೆದಾಡ್ತಿದ್ರು ಉದ್ಯೋಗ ಸೃಷ್ಟಿಗಾಗಿ. ಇವತ್ತು ಉದ್ಯೋಗಗಳು ಸಹಿತ ಇಲ್ಲ. ಇದು ಎರಡಕ್ಕೂ ಅಪ್ಲೈ ಆಗುವಂಥದ್ದು. ಅದೇ ಕಾಲಕ್ಕೆ ಕರ್ನಾಟಕದಲ್ಲಿ 3 ವರ್ಷ ತಾಳದಕ್ಕೆ ಬಂದ ಈ ಮಾತಿನ ಆರೋಪ ಮಾಡೋದು ಸತ್ಯ ಅದ. 2.84 ಲಕ್ಷ ಜನರಿಗೆ ಉದ್ಯೋಗ ಕೊಡಬೇಕಾಯ್ತು ಇಷ್ಟರೊಳಗೆ. ಅದು ಇಲ್ಲಿವರೆಗೆ ಇಲ್ಲ. ಯಾಕಿಲ್ಲ ಅಂದರೆ ಬಜೆಟ್ನಲ್ಲಿ ಅಂದರೆ ಖಜಾನೆಯಲ್ಲಿ ಹಣ ಇಲ್ಲ ಅನ್ನುವಂಥ ಮಾತುಗಳನ್ನ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಡೆವಲಪ್ಮೆಂಟ್ ಇಲ್ಲ, ಕೇವಲ 8,000 ಮಂದಿ ಭರ್ತಿ ಕೊಟ್ಟಿದ್ದಾರೆ ಅಂತ ನಮ್ಮ BJPಗೆ ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದೆಲ್ಲ ನೋಡಿದಾಗ ಮುಂಬರುವ 2022ರಲ್ಲಿ BJP ತಯಾರಿ ನಡೆಸೋದು. ಆದರೆ BJPಯಲ್ಲಿ ದೊಡ್ಡ ಕೊರತೆ ಏನಪ್ಪ ಅಂದರೆ ನಾಯಕತ್ವ. ಯಾರು ನಾಯಕ ವಹಿಸೋದು, ನಾಯಕರಾಗೋದು ಯಾರು ಅನ್ನುವಂಥದ್ದು. ಈಗ ಹೆಂಗೆ ಕಾಂಗ್ರೆಸ್ನಲ್ಲೇ ಇವರು ನಮ್ಮ DKC ಮತ್ತು ಸಿದ್ದರಾಮಯ್ಯ ನಡೆಕಿದ್ದಾನೋ ಅದೇ ರೀತಿಯಾಗಿ BJPಯಲ್ಲೂ ಸಹಿತ ರಾಜ್ಯ ಮಟ್ಟದ ನಾಯಕತ್ವಕ್ಕೆ ಕಟ್ಟುಕೊಂಡಿದ್ದಾವೆ. ಇವತ್ತು ವಿಜೇಂದ್ರ ಅವರು ಅಧ್ಯಕ್ಷರಾಗಿರಬೇಕೋ ಇಲ್ಲೋ ಅನ್ನೋದು ಚರ್ಚೆ ಇದು ಮೇ 25ಕ್ಕೆ ಡಿಸಿಷನ್ ಆಗುವಂಥ ಎಲ್ಲ ಡಿಸ್ಕಷನ್ ನಡೆದಿದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಂದ್ರೆ ಒಂದು ವೇಳೆ ವಿಜೇಂದ್ರ ಅವ್ರನ್ನ ತೆಗೆದುಹಾಕಿರ ಯಾರನ್ನ ಮಾಡಬೇಕಪ್ಪ ಅಧ್ಯಕ್ಷರನ್ನ, ಅದು ಸಹಿತ ಇವತ್ತು ತೊಂದರೆ ಅಥವಾ ಪ್ರಾಬ್ಲಮೆಟಿಕ್ ನಿಶ್ಚಿತವಾಗಿ ಅದ. ಆಗ ಯಾರ ಹೆಸರು ಮುಂದೆ ಬರ್ತದೆ, ಯಾರಿದ್ದಾರೆ ಅಂತವರು. ಯಡಿಯೂರಪ್ಪ ವಿರೋಧಿ ಬಣದಲ್ಲಿಯೂ ರಾಜ್ಯ ಮಟ್ಟದ ಒಬ್ಬ ನಾಯಕತ್ವ ವಹಿಸುವಂಥ ಹೆಸರುಗಳಿಲ್ಲ. ಯಡಿಯೂರಪ್ಪನವರಂತೂ ರಿಟೈರ್ ಆಗಿ ಹೋಗಿಬಿಟ್ಟಿದ್ದಾರೆ. ಇನ್ನು ಉಳಿದವ್ರು ಯಾರು? ಮತ್ತು ಯಾರೇ ಯತ್ನಾಳಂತ ಭಾಳ ಮಾತಾಡ್ತಾ ಇದ್ರು, ಅವ್ರು ಇವತ್ತು ಇಲ್ಲ ಪಕ್ಷದಲ್ಲೇ. ಹಾಗಾದ್ರೆ ಯಾರನ್ನ ಮಾಡ್ಬೋದು? ಇದನ್ನೆಲ್ಲ ವಿಚಾರ ಮಾಡಿದಾಗ ಕಾಂಗ್ರೆಸ್ನಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೋ BJPಯಲ್ಲೂ ಅಷ್ಟು ಸಮಸ್ಯೆ ಇದ್ದಾವೆ. ಇವತ್ತೇನೋ ಒಂದು ವಿಚಾರವನ್ನು ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಏನಪ್ಪ ಅಂದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಈ ಸಲ ಗೊಂದಲದ ಕರ್ನಾಟಕದ ಮಟ್ಟಿಗೆ ಕರ್ನಾಟಕದ ಕಾಂಗ್ರೆಸ್ಸನ್ನು ಸೋಲಿಸೋದು ಹೇಗೆ ಅನ್ನೋ ಪ್ಲ್ಯಾನ್ಗಳು ಸಹಿತ ಆಗಿದ್ದಾವೆ ಅಂತೇಳಿ ಸುದ್ದಿಗಳಿದ್ದಾವೆ. ಆ ದಿಶೆಯಲ್ಲೇ ಪ್ಲ್ಯಾನ್ ಮಾಡಲಿಕ್ಕೆ ನಮ್ಮ ಶಾರ್ ಅವರು ಬರ್ತಾ ಇದ್ದಾರೆ. ಅವ್ರು ಏನು ಮಾಡ್ಬೋದು ಇದನ್ನು ಗೆಲ್ಲೋದಕ್ಕಾಗಿ ಅನ್ನೋದನ್ನು ಮತ್ತೊಂದು ಎಪಿಸೋಡದಲ್ಲಿ ಚರ್ಚೆ ಮಾಡುವಂಥದ್ದು. ಅದು ಒಂದು ದೊಡ್ಡ ಮತ್ತೊಂದು ಎಪಿಸೋಡ್ ಆಗುವಂಥದ್ದು. ಈ ಎಪಿಸೋಡದಲ್ಲ ಇಲ್ಲೇ ಗೊಂದಲ BJPಯಲ್ಲಿ ಏನು ಗೊಂದಲ ಅದನ್ನು ಅದೇ ಗೊಂದಲ ಕಾಂಗ್ರೆಸ್ನಲ್ಲದ,
ನಾಯಕತ್ವಕ್ಕೆ ಅಲ್ಲಿ ತಿಕ್ಕಾಟಗಳಿದ್ದಾವೆ, ಇಲ್ಲಿ ತಿಕ್ಕಾಟಗಳಿದ್ದಾವೆ. ಆದರೆ ಅಲ್ಲಿ ಡಿ ಕೆ ಶಿ ಸ್ವಲ್ಪ ಹೇಳಿದ ಮಾತು ಕೇಳೋ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಮಾತ್ರ ಯಾವ ರೂಪದಲ್ಲಿ ಇರ್ಬೋದು, ಶಾರ್ ಅವರು ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ಯಾರ ಕೈಯಲ್ಲಿ ರಾಜ್ಯದ ಚುಕ್ಕಾಣಿ ಕೊಡಬಹುದು 28ರ ಗೆಲುವಿಗಾಗಿ. ಆಮೇಲೆ ಮುಂದಿನ ವಿಷಯ ಕರ್ನಾಟಕ ಮತ್ತು ಅದೇ ಕಾಲಕ್ಕೆ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದಂತಹ BJP ಈ ಕರ್ನಾಟಕದಲ್ಲೂ ಗೆಲ್ತದನ 2022 ಅನ್ನೋದು ಒಂದು ಇವತ್ತು ದೊಡ್ಡ ಪ್ರಶ್ನೆ ಅದ. ಅದು ಮುಂದಿನ ಎಪಿಸೋಡದಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಈಗ ಗೆದ್ದಿದ್ದೀರಪ್ಪ ಅಂದರೆ ಈಗ ಕರ್ನಾಟಕ ರಾಜಕೀಯದಲ್ಲಿ BJPಯಲ್ಲಿ ಗೊಂದಲ, ಕಾಂಗ್ರೆಸ್ನಲ್ಲೂ ಗೊಂದಲ, JDS ರಾಜ್ಯ ಮಟ್ಟದ ಪಕ್ಷ ಉಳಿದಿಲ್ಲ. ಇವು ಇಲ್ಲಿಯ ಈ ಪಕ್ಷಗಳ ಸ್ಥಿತಿಗತಿ ಅಂತ ಹೇಳ್ತಾ ಇದರಲ್ಲಿ ಯಾರನ್ನು ಸೋಲಿಸ್ಬೋದು ಅನ್ನೋದನ್ನು ಮತ್ತಷ್ಟು ಚರ್ಚೆ ಮುಂದಿನ ಎಪಿಸೋಡಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅಂತ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.